ಹಿಂದಿನ ಹಾಸ್ಪಿಟಲ್ಗೆ ನಾವು ಮರಳಿ ಬರೋದಕ್ಕೆ ಪ್ರಧಾನ ಕಾರಣ ನ್ಯೂರೋ ರಿಹ್ಯಾಬಿಲಿಟೇಷನ್. ಇಂಟರ್ನಲ್ ಆರ್ಗನ್ಸ್ ಹೇಗೆ ಕೆಲಸ ಮಾಡ್ತಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಇನ್ನು ಬಹಳ ಟೆಸ್ಟ್ಗಳು ಮಾಡಿಸ್ಬೇಕು ಅಂತ ಡಾಕ್ಟರ್ಸ್ ಹೇಳಿದ್ರು. ಮತ್ತೊಮ್ಮೆ ಹೊಸ ಇನ್ಫೆಕ್ಷನ್ಸ್ ಬರಬಾರ್ದು ಅಂತ ಪೇಷಂಟ್ ನ ಐಸಿಯು ಪಕ್ಕದಲ್ಲೇ ಇದ್ದ ಐಸೋಲೇಷನ್ ವಾರ್ಡ್ ನಲ್ಲಿ ಇರಿಸಿದ್ರು. ವಿಸಿಟರ್ಸ್ ಯಾರಿಗೂ ಪ್ರವೇಶವಿರಲಿಲ್ಲ. ಚೆಸ್ಟ್ ಎಕ್ಸ್ರೇ ತೆಗೆದು ನೋಡಿದಾಗ ಲಂಗ್ ಇನ್ಫೆಕ್ಷನ್ ಕಂಡು ಬಂತು. ಇದು ಹಾಸ್ಪಿಟಲ್ ನಲ್ಲೇ ಅಕ್ವೈರ್ ಆದ ವೈರಸ್. ಇದರಿಂದ ಪೇಷಂಟ್ಗೆ ಆಗಾಗ ಜ್ವರ ಜಾಸ್ತಿ ಕಮ್ಮಿ ಆಗ್ತಾನೆ ಇತ್ತು. ಸ್ಟ್ರೋಕ್ ಪೇಷಂಟ್ಸ್ಗೆ ಟ್ರ್ಯಾಕಿಯೋಸ್ಟಮಿ ಟ್ಯೂಬ್ ಹಾಕೋದ್ರಿಂದ ಈ ಇನ್ಫೆಕ್ಷನ್ ಕಾಮನ್ ಅಂತೆ. ಇಂಥ ಪೇಷಂಟ್ಸ್ಗೆ ಕೆಮ್ಮಿ ಬ್ಯಾಕ್ಟೀರಿಯಾನ ಹೊರಗೆ ಹಾಕೋದಕ್ಕಾಗೋದಿಲ್ಲ. ಹಾಗಾಗಿ ಈ ಇನ್ಫೆಕ್ಷನ್ ವಾಸಿ ಮಾಡೋದಕ್ಕೋಸ್ಕರ 21 ಡೇಸ್ ಹೆವಿ ಆಂಟಿಬಯೋಟಿಕ್ಸ್ ಕೊಟ್ಟಿದ್ರು. ನೆಬ್ಯುಲೈಸೇಷನ್ ಪ್ರತಿದಿನ 3 ಸಲ ಮಾಡ್ತಾ ಇದ್ರು. ಇದರಿಂದ ಕಫ ಕಡಿಮೆ ಆಗಿ ಸುಲಭವಾಗಿ ಉಸಿರಾಡೋದಕ್ಕಾಯ್ತು. ಟ್ರ್ಯಾಕಿಯೋಸ್ಟಮಿ ಸೆಕ್ರೀಷನ್ಸ್ ಇನ್ನೂ ಸೋರ್ತಾನೆ ಇರೋದು. 2 ಗಂಟೆಗೊಮ್ಮೆ ಸಕ್ಷನಿಂಗ್ ಮಾಡಲೇಬೇಕಾಗಿತ್ತು. ಮೊದಲಿಗೆ ಎಫೆಕ್ಟ್ ಆಗಿದ್ದ ಕಣ್ಣಿನ ರೆಪ್ಪೆ ಸ್ವತಃ ಮುಚ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಆಗ ಆಫ್ಥಾಲ್ಮಾಲಜಿಸ್ಟ್ ಪರೀಕ್ಷಿಸಿ ಕಾರ್ನಿಯಾ ಚೆನ್ನಾಗಿದೆ ಅಂತ ಪ್ರಕಟಿಸಿದ್ರು. ಕಣ್ಣು ತನ್ನ ತೇವಾಂಶವನ್ನು ಕಳ್ಕೋಬಾರ್ದು, ಭದ್ರವಾಗಿ ನೋಡ್ಕೊಳ್ಳಿ ಅಂತ ಎಚ್ಚರಿಸಿದ್ರು. ಒಂದು ಆಯಿಂಟ್ಮೆಂಟು, ಐ ಡ್ರಾಪ್ಸು ಹಾಕೋದಕ್ಕೆ ಹೇಳಿದ್ರು. ಹಗಲು ರಾತ್ರಿ ಕಣ್ಣಿಗೆ ಟೇಪ್ ಅಂಟಿಸಿ ಮುಚ್ಚಿ ಇಡಿ ಅಂತ ಅಡ್ವೈಸ್ ಮಾಡಿದ್ರು. ಇನ್ನ ಬೆಡ್ ಸೋರ್ಸ್ ಆಗ್ಬಾರ್ದು ಅಂತ ಪೇಷಂಟ್ ನ ಏರ್ ಬೆಡ್ ಮೇಲೆ ಮಲಗಿಸಿದ್ರು. ತಾನೇ ಕದಲೋದಕ್ಕೆ ಆಗ್ತಾ ಇರ್ಲಿಲ್ಲ. ಅದಕ್ಕೆ ನರ್ಸ್ಗಳು 4-5 ಗಂಟೆಗಳಿಗೊಮ್ಮೆ ತಿರುಗಿಸಿ ಮಲಗಿಸೋರು. ಪ್ರತಿದಿನ 2 ಸಲ 1 ಗಂಟೆ ಹೊತ್ತು ಫಿಸಿಯೋಥೆರಪಿ ಮಾಡಿಸ್ತಿದ್ರು. ಕೈಕಾಲ್ಗಳಿಗೆ ವ್ಯಾಯಾಮ ಮತ್ತು ಸ್ಟಿಮ್ಯುಲೇಷನ್ ಕೊಡೋದಷ್ಟೇ ಅಲ್ಲದೆ ಕಫ ಅಂಡ್ ಬ್ಯಾಕ್ಟೀರಿಯಾನ ತೊಲಗಿಸೋದಕ್ಕೆ ಚೆಸ್ಟ್ ಥೆರಪಿ ಕೂಡ ಮಾಡ್ತಾ ಇದ್ರು. ನೆಕ್ಸ್ಟ್ ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡಿದ್ರು. ಪ್ರತಿ 15 ದಿನಕ್ಕೊಮ್ಮೆ ಕೆಥೀಟರ್ ಬದಲಾಯಿಸೋರು. ಇಷ್ಟೆಲ್ಲ ಜಾಗ್ರತೆ ವಹಿಸಿದ್ರು ಕೂಡ ಯೂರಿನರಿ ಇನ್ಫೆಕ್ಷನ್ ತಪ್ಪಿಸೋದಕ್ಕೆ ಆಗ್ಲೇ ಇಲ್ಲ. ಬಹಳ ಹೈ ಟೆಂಪರೇಚರು, ಶಿವರಿಂಗು ಬರೋದು. ಹಾರ್ಟು ಕಿಡ್ನಿ ತೃಪ್ತಿಕರವಾಗಿ ಕೆಲಸ ಮಾಡ್ತಾ ಇತ್ತು, ಬಟ್ ಲಂಗ್ಸ್ ಮಾತ್ರ ಸಂಪೂರ್ಣವಾಗಿ ಫುಲ್ ಕೆಪಾಸಿಟಿಗೆ ಕೆಲಸ ಮಾಡ್ತಿರ್ಲಿಲ್ಲ. ವಿಡಿಯೋ ಲ್ಯಾರಿಂಜೋಸ್ಕೋಪಿ ಮಾಡಿ ಲಂಗ್ಸ್ ಪರಿಶೀಲಿಸಿದ್ರು. ಇನ್ನೂ ನಾಲಿಗೆ ಕದಲೋದು, ನುಂಗೋದು ಶುರು ಆಗೋವರೆಗೂ ಟ್ರ್ಯಾಕಿಯೋಸ್ಟಮಿ ಟ್ಯೂಬ್ ತೆಗೆಯೋದಕ್ಕಾಗೋದಿಲ್ಲ ಅಂದ್ರು. ಟ್ರ್ಯಾಕಿಯೋಸ್ಟಮಿ ಸಕ್ಷನಿಂಗ್ ತುಂಬಾ ಬಾಧೆಯನ್ನುಂಟು ಮಾಡುವ ಪ್ರೊಸೀಜರ್. ಕೆಲವೊಮ್ಮೆ ಸಿಕ್ರೀಷನ್ಸ್ ಜೊತೆ ರಕ್ತ ಕೂಡ ಹೊರಗೆ ಬಂದ್ಬಿಡೋದು. ಆ ನೋವಿನಿಂದ ನಮ್ ಹುಡುಗ ಸುಸ್ತಾಗ್ಬಿಡ್ತಿದ್ದ. ಹಾಸ್ಪಿಟಲ್ ಡಯಟಿಷಿಯನ್ ನಮ್ಗೊಂದು ದೊಡ್ಡ ಡಯಟ್ ಚಾರ್ಟ್ ಕೊಟ್ರು. ಓನ್ಲಿ ಲಿಕ್ವಿಡ್ ಫೀಡ್ಸ್ ಕೊಡೋದ್ರಿಂದ ಪೇಷಂಟ್ಗೆ ಬೇಕಾದಷ್ಟು ಪೋಷಕಾಂಶಗಳನ್ನ ಫೀಡ್ ನಲ್ಲಿ ಸೇರಿಸಬೇಕು ಅಂತ ಸೂಚಿಸಿದ್ರು. ಪೇಷಂಟ್ಗೆ ಫಿಲಡೆಲ್ಫಿಯಾ ಕಾಲರ್, ಫುಟ್ ಡ್ರಾಪ್ ಸ್ಪ್ಲಿಂಟ್ಸ್, ಎಲ್ಬೋ ಬ್ರೇಸಸ್, ಲಂಬಾರ್ ಅಂಡ್ ನೀ ಬ್ರೇಸಸ್ ಇಂಥದ್ದೆಲ್ಲ ಹಾಕಿ ಅಂಗಾಂಗಗಳು ವಕ್ರವಾಗದಂತೆ ಭದ್ರಿಸಬೇಕಾಯ್ತು. ಸೆಪ್ಟೆಂಬರ್ ಕೊನೆಯಲ್ಲಿ ಎಡಗಾಲು ಕೈ ಸ್ವಲ್ಪ ಸ್ವಂತವಾಗಿ ಕದಲೋದಕ್ಕೆ ಶುರು ಆಯ್ತು. ಆದ್ರೆ ಬಲಗಡೆಗಿಂತಲೂ ಎಡಗಡೆ ಬಲಹೀನವಾಗಿತ್ತು. ಸುತ್ತು ದಿಂಬುಗಳನ್ನಿಟ್ಟು ಸಪೋರ್ಟ್ ಕೊಟ್ಟು ಸ್ವಲ್ಪ ಸ್ಲ್ಯಾಂಟಿಂಗ್ ಪೊಸಿಷನ್ ಅಲ್ಲಿ ಕೂರಿಸ್ತಿದ್ರು. ಫಿಸಿಯೋಥೆರಪಿಯಿಂದ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಕಾಣಿಸ್ತಾ ಇತ್ತು. ಅಕ್ಟೋಬರ್ನಲ್ಲಿ ನಮ್ ಹುಡುಗನ್ಗೆ ನಿಧಾನವಾಗಿ ಶರೀರದಲ್ಲಿ ಸೆನ್ಸೇಷನ್ಸ್ ಗೊತ್ತಾಗೋದು ಪ್ರಾರಂಭವಾಯಿತು. ಮೈ ನೋವು ಅಂತ ಮುಖದಲ್ಲಿ ತೋರಿಸ್ತಿದ್ದ. ಅಂದ್ರೆ ಮೆಲ್ಲಗೆ ಫೇಸ್ ಎಕ್ಸ್ಪ್ರೆಷನ್ಸ್ ಬರ್ತಾ ಇತ್ತು. ಕತ್ತಿನ ಸ್ನಾಯುಗಳಲ್ಲಿ ಸ್ವಲ್ಪ ಬಲ ತುಂಬಿಕೊಂತು. ಇದರಿಂದ ತಲೆ ನೇರವಾಗಿ ನಿಂತ್ಕೊಳ್ಳೋಕ್ ಶುರು ಆಯ್ತು. ತಿಂಗಳಿಗೊಮ್ಮೆ ಆಂಬ್ಯುಲೆನ್ಸ್ ನಲ್ಲಿ ಆಕ್ಸಿಜನ್ ಅಂಡ್ ಎಮರ್ಜೆನ್ಸಿ ನರ್ಸ್ ಸಮೇತ ಹಾಸ್ಪಿಟಲ್ ನಂಬರ್ 3ಗೆ ಹೋಗಿ ಬರ್ತಿದ್ವಿ. ಆಫ್ಥಾಲ್ಮಾಲಜಿಸ್ಟ್ ಈ ಸಲ ಪರೀಕ್ಷೆ ಮಾಡಿ ದೃಷ್ಟಿ ಕಳ್ಕೊಂಡಿಲ್ಲ ಅಂತ ದೃಢೀಕರಿಸಿದ್ರು. ಸ್ವಲ್ಪ ಕಣ್ಗುಡ್ಡೆ ಕದಲೋದಕ್ ಶುರು ಆಯ್ತು. ಆದ್ರೆ 2 ಐಬಾಲ್ಸ್ ಒಂದೇ ಸಮವಾಗಿ ಕದಲ್ತಿರ್ಲಿಲ್ಲ. ಇದರಿಂದ 2 ಬೇರೆಯಾಗಿ ಕಾಣಿಸ್ತಾ ಇತ್ತು. ಅಂದ್ರೆ ಡಬಲ್ ವಿಷನ್ ಇತ್ತು. ಬ್ರೈನ್ಗೆ ರಕ್ತದ ಸಂಚಾರ ಸುಧಾರಿಸಿದ ನಂತರ ಆಟೋಮ್ಯಾಟಿಕ್ ಆಗಿ ದೃಷ್ಟಿ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಬಟ್ ಇದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಂದ್ರು. ಅಕ್ಟೋಬರ್ ತಿಂಗಳ ಕೊನೆಯಲ್ಲಿ ಟ್ರ್ಯಾಕಿಯೋಸ್ಟಮಿ ಟ್ಯೂಬ್ ಬದಲಾಯಿಸಿದ್ರು. ಈ ಸಲ ಎಕ್ಸ್ಟರ್ನಲ್ ಕಾರ್ಕಿಂಗ್ ಸಿಸ್ಟಮ್ ಇರುವಂತ ಸಣ್ಣ ಟ್ಯೂಬ್ ಹಾಕಿದ್ರು. ಟ್ರ್ಯಾಕಿಯೋಸ್ಟಮಿ ಟ್ಯೂಬ್ ರಿಮೂವ್ ಮಾಡೋದಕ್ಕೆ ಇದರ ಅಗತ್ಯವಿದೆ ಅಂತ ಹೇಳಿದ್ರು. ಕಾರ್ಕಿಂಗ್ ಅಂದ್ರೆ ಮುಚ್ಚಳ ಮುಚ್ಚೋದು ಅಂತ. ಈ ಟ್ಯೂಬ್ ಅನ್ನ ಮುಚ್ಚಿದಾಗ ಪೇಷಂಟ್ ಎಲ್ಲರ ತರ ಮೂಗಿನಿಂದ ಉಸಿರಾಡೋದಕ್ಕೆ ಆಗ್ತಾ ಇತ್ತು. ಆಗ ಗಾಳಿ ವೋಕಲ್ ಕಾರ್ಡ್ಸ್ ಒಳಗಿಂದ ತೂರಿ ಬರೋದ್ರಿಂದ ಸೌಂಡ್ಸ್ ಕೂಡ ಉತ್ಪತ್ತಿ ಆಗೋದು. ಇನ್ವಾಲಂಟರಿ ಸ್ವಾಲೋಯಿಂಗ್ ಅಂದ್ರೆ ನುಂಗೋದು ಪ್ರಾರಂಭವಾಯಿತು. ಬಟ್ ಮೌತ್ ಮಸಲ್ಸ್ ಇನ್ನು ಲಾಕ್ ಆಗೇ ಇತ್ತು. ಹೀಗಾಗಿ ಇನ್ನು ತಿನ್ನೋದು, ಮಾತಾಡೋದು 2 ಆಗ್ತಿರ್ಲಿಲ್ಲ. ಡೈಲಿ ಯಾವುದೋ ಒಂದು ಹೊಸ ಡೆವಲಪ್ಮೆಂಟ್ಸ್ ಕಾಣಿಸ್ತಾನೆ ಇರೋದು. ಕೆಲವು ಪಾಸಿಟಿವ್ ಆದ್ರೆ ಇನ್ನು ಕೆಲವು ನೆಗೆಟಿವ್ ಆಗಿರೋದು. ಮೆಲ್ಲಗೆ ನನ್ ಮಗ ಕೈಕಾಲನ್ನ ತಾನೇ ಸ್ವಂತವಾಗಿ ಕದಲ್ಸೋದಕ್ ಶುರು ಮಾಡ್ದ. ಕಮ್ಯುನಿಕೇಶನ್ ಕೂಡ ಸ್ವಲ್ಪ ಬೆಟರ್ ಆಯ್ತು. ಹೇಗೆ ಅಂದ್ರೆ ಮಾತು ಬರದೇ ಇದ್ರೂ ಕೂಡ ABC ಚಾರ್ಟ್ ನಲ್ಲಿ ಅಕ್ಷರಗಳನ್ನ ತೋರಿಸೋ ಸಾಮರ್ಥ್ಯ ಬಂತು.
ಇನ್ ಕೆಲವೇ ದಿನಗಳಲ್ಲಿ ಮೋಟಾರ್ ಸ್ಕಿಲ್ಸ್ ಬೆಟರ್ ಆದಾಗ ಅಕ್ಷರಗಳು ಹಾಗೂ ಸಂಖ್ಯೆಗಳನ್ನ ಬರೆಯೋದು ಅಭ್ಯಾಸ ಮಾಡಿಸಿದ್ವಿ. ನವೆಂಬರ್ ಪ್ರಾರಂಭದಲ್ಲಿ ಆಕ್ಸಿಜನ್ ತೆಗೆಯಲಾಯಿತು. ಟ್ರಾಕಿಯೋಸ್ಟಮಿ ಟ್ಯೂಬ್ಗೆ ಸಕ್ರಮವಾಗಿ ಕಾರ್ಕಿಂಗ್ ಅನ್ಕಾರ್ಕಿಂಗ್ ಮಾಡ್ತಾ ಬಂದ್ವಿ. ಇದರಿಂದ ಶಬ್ದಗಳು ಬರೋದಕ್ಕೆ ಶುರುವಾಯ್ತು. ನಮ್ ಹುಡುಗನ್ ಧ್ವನಿ ಕೇಳಿದ್ವಿ. ಬಾಯಿ 1.5 ಇಂಚ್ ಅಷ್ಟಗಲ ತೆರೆಯೋದಕ್ಕಾಯ್ತು. ನಾಲ್ಗೆ ಕದ್ಲೋದು ಸ್ಟಾರ್ಟ್ ಆಯ್ತು. ಕೆಲವು ದಿನಗಳ ನಂತರ ಈತ ಮಗುವಿನ ಹಾಗೆ ತೊದಲು ಮಾತಾಡೋದಕ್ ಶುರು ಮಾಡ್ದ. ಅಂದ್ರೆ ಅದರಲ್ಲಿ ಸ್ಪಷ್ಟತೆ ಇರ್ಲಿಲ್ಲ. ಈ ಕಂಡೀಷನ್ಗೆ ಹೆಸರು ಡಿಸಾರ್ಥ್ರಿಯಾ ಅಂತ. ಕಷ್ಟವಿಲ್ಲದೆ ನುಂಗೋದ್ ಬಂತು. ಸಿಕ್ರೇಷನ್ಸ್ ಕಡಿಮೆ ಆಗ್ತಾ ಇತ್ತು. ನೆಕ್ಸ್ಟ್ ಪ್ರಧಾನವಾಗಿ ಮಾಡಬೇಕಾದ ಪ್ರಕ್ರಿಯೆ ರೈಲ್ಸ್ ಟ್ಯೂಬ್ ಹಾಗೂ ಟ್ರಾಕಿಯೋಸ್ಟಮಿ ಟ್ಯೂಬ್ ತೆಗೆಯೋದು. ಸೊ ಸುಲಭವಾಗಿ ನುಂಗೋದಕ್ಕಾಗುವಂತ ಜಲ್ಲಿ ತರದ ಸೆಮಿ ಸಾಲಿಡ್ಸ್ ತಿನ್ಸೋದಕ್ ಶುರು ಮಾಡಿದ್ರು. ಕಡಿಯೋದಿಕ್ಕೆ ಅಗಿಯೋದಿಕ್ಕೆ ಆದಾಗ ಗಟ್ಟಿ ಪದಾರ್ಥಗಳನ್ನ ಕೊಡೋದಿಕ್ ಹೇಳಿದ್ರು. ಗಂಜಿ ತರಹದ ಲಿಕ್ವಿಡ್ಸ್ ಕೊಟ್ಟಾಗ ಕೆಮ್ಮು ಬರುತ್ತೆ ಹಾಗೂ ಕನಿಷ್ಠ 6 ತಿಂಗಳವರೆಗೂ ನೀರ್ ಕುಡಿದಾಗ ತಪ್ಪದೆ ನೆತ್ತಿಗೇರುತ್ತೆ ಅಂತ ಎಚ್ಚರಿಸಿದ್ರು. ಇದನ್ನ ಚೋಕಿಂಗ್ ಅಥವಾ ಆಸ್ಪಿರೇಷನ್ ಅಂತಾರಂತೆ. ಬ್ಲಾಡರ್ ಕಂಟ್ರೋಲ್ ಇಂಪ್ರೂವ್ ಆಯ್ತು. ರೀನಲ್ ಫಂಕ್ಷನ್ಸ್ ಟೆಸ್ಟ್ ಮಾಡಿದ್ರು. ಕೆಥೀಟರ್ ತೆಗೆದ್ಬಿಟ್ರು. ಕೈಕಾಲು ಸ್ವೇಚ್ಛವಾಗಿ ಕದಲ್ಸೋದಕ್ಕಾಗ್ತಾ ಇತ್ತು. 3 ತಿಂಗಳ ನಂತರ ನನ್ನ ಮಗನ್ನ ಮೊದಲನೇ ಬಾರಿ ವೀಲ್ ಚೇರ್ ನಲ್ಲಿ ಹಾಸ್ಪಿಟಲ್ ಎಲ್ಲ ಸುತ್ತ ಹಾಕ್ಸಿದ್ರು. ಆಡಿಯಾಲಜಿಸ್ಟ್ ಪರೀಕ್ಷೆ ಮಾಡಿ ಬಲಗಿವಿಯಲ್ಲಿ ಕೇಳ್ಮೆ ಆಲ್ಮೋಸ್ಟ್ ಇಲ್ವೇ ಇಲ್ಲ. 8ರಿಂದ 10 ತಿಂಗಳಲ್ಲಿ ಮೆಲ್ಲಗೆ ಕಿವಿ ಸರಿ ಹೋಗಬಹುದು, ಆದ್ರೆ ಗ್ಯಾರಂಟಿಯಾಗಿ ಹೇಳೋದಕ್ಕಾಗೋದಿಲ್ಲ ಅಂದ್ರು. ಇದಕ್ಕೆ ಈ ತಕ್ಷಣ ಯಾವ ಚಿಕಿತ್ಸೆಯೂ ಇಲ್ಲ ಅಂದ್ರು. ದವಡೆಯ ಸ್ನಾಯುಗಳಿಗೆ ಮತ್ತು ಕಣ್ಣಿನ ನರಗಳಿಗೆ ದಿನಕ್ಕೆ 2 ಬಾರಿ ಸ್ಟಿಮ್ಯುಲೇಷನ್ ಮಾಡ್ತಾ ಇದ್ರು. ಸ್ವಲ್ಪ ಸಮಯದಲ್ಲೇ ನಮ್ ಸಹಾಯದೊಂದಿಗೆ ಪೇಷಂಟ್ ತಾನೇ ಕೂತ್ಕೊಳ್ಳೋದು, ಎದ್ದು ನಿಂತ್ಕೊಳ್ಳೋದು ಶುರು ಮಾಡ್ದ. ತಿಂಗಳ ಕೊನೆಯಲ್ಲಿ ವಾಕರ್ ಹಿಡ್ಕೊಂಡು ನಡೆಯೋದಿಕ್ಕೂ ಸಾಧ್ಯವಾಯಿತು. ತನ್ನ ವೈಯಕ್ತಿಕ ದೈನಂದಿನ ಕೆಲಸಗಳನ್ನು ತಾನೇ ಸ್ವತಂತ್ರವಾಗಿ ಮಾಡಿಕೊಳ್ಳೋದನ್ನ ಕಲ್ತ್ಕೊಂಡ. ಬೆರಳುಗಳಲ್ಲಿ ಶಕ್ತಿ ಮರಳಿ ಬಂತು. ಈ ಕಾರಣ ಚಮಚ ಹಿಡಿದು ತಿನ್ನೋದು, ಪೆನ್ ಹಿಡಿದು ಬರೆಯೋದು, ಬ್ರಷ್ ಹಿಡಿದು ಹಲ್ಲುಜ್ಕೊಳ್ಳೋದು, ಹೀಗೆ ಒಂದೊಂದೇ ಕಲ್ತ್ಕೊಂಡ. ಸ್ಟ್ರೋಕ್ ಆದ ದಿನದಿಂದ 3 ತಿಂಗಳ ನಂತರ ನವೆಂಬರ್ ಕೊನೆಯಲ್ಲಿ ನಮ್ ಹುಡುಗನ್ನ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಮಾಡಲಾಯಿತು. ಈತ 15 kg ತೂಕ ಕಳ್ಕೊಂಡಿದ್ದ. ಟ್ರಾಕಿಯೋಸ್ಟಮಿ ಟ್ಯೂಬ್ ತೆಗೆದಾಗಿತ್ತು. ಇನ್ನೂ ಮೂಗಿನಲ್ಲಿ ರೈಲ್ಸ್ ಟ್ಯೂಬ್ ಹಾಗೆ ಇತ್ತು. ಲಿಕ್ವಿಡ್ ಫೀಡ್ಸ್ ಮೂಗಿನಿಂದ ಕಂಟಿನ್ಯೂ ಮಾಡೋದಕ್ಕೆ ಹೇಳಿದ್ರು. ಮನೆಯಲ್ಲೇ ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ, ಆಕ್ಯುಪೇಷನಲ್ ಥೆರಪಿ ಇದೆಲ್ಲ ಮಾಡಿಸ್ಬೇಕು ಅಂದ್ರು. ಕಣ್ಣಿಗೆ ಡೈಲಿ ಟೇಪ್ ಹಾಕೋದಕ್ಕೆ ಹೇಳಿದ್ರು. 2 ಹಾಸ್ಪಿಟಲ್ನಲ್ಲಿ ತಿಂಗಳಿಗೊಮ್ಮೆ ಫಾಲೋ ಅಪ್ ಕಡ್ಡಾಯ ಎಂದು ತಿಳಿಸಿದ್ರು. ಬ್ರೈನ್ಗೆ ಬ್ಲಡ್ ಸಪ್ಲೈ ಇಂಪ್ರೂವ್ ಆದಾಗ ದೃಷ್ಟಿ ಹಾಗೂ ಕೇಳ್ಮೆ ತಾನೇ ಸರಿ ಹೋಗುತ್ತೆ ಅಂತ ಭರವಸೆ ಕೊಟ್ರು. ಆರಂಭದಲ್ಲಿ ನಮ್ ಹುಡುಗನ್ಗೆ ತುಂಬಾ ಸೀರಿಯಸ್ ಸ್ಟ್ರೋಕ್ ಆಗಿ ಬದುಕೋದೇ ಕಷ್ಟವಾಗಿದ್ರು ಸಹ ಟ್ರೀಟ್ಮೆಂಟ್ಗೆ ಒಳ್ಳೆ ಸ್ಪಂದನೆ ಇದ್ದಿದ್ದು ನಿಜವಾಗಿಯೂ ನಮ್ಮ ಅದೃಷ್ಟವೇ ಅಂದ್ರು ಡಾಕ್ಟರ್ಸ್. ಏನೇ ಆಗಿರ್ಲಿ ತನ್ನ ಸಾಧಾರಣ ಜೀವನಕ್ಕೆ ತಿರುಗಿ ಬರಲು ಇನ್ನೂ ಟೈಮ್ ಹಿಡಿಸುತ್ತೆ ಅಂದ್ರು. ಹಾಸ್ಪಿಟಲ್ ವೆಚ್ಚಗಳಿಗಾಗಿ ನಮ್ಮ ಬಂಧು ಮಿತ್ರರೇ ಅಲ್ಲದೆ ಕೆಲವು ಹೃದಯವಂತ ಅಪರಿಚಿತರು ಕೂಡ ನಮ್ಗೆ ಆರ್ಥಿಕ ಸಹಾಯವನ್ನು ನೀಡಿದ್ರು. ಬೇರೆ ಬೇರೆ ರೀತಿಯ ಹೀಲಿಂಗ್ ಎನರ್ಜೀಸ್ ಕಳಿಸಿ ಡಿಸ್ಟೆಂಟ್ ಹೀಲಿಂಗ್ ಮಾಡಿದ್ರು ಕೆಲವು ಹೀಲರ್ಸ್. ನಮ್ ಹುಡುಗ ಕೆಲಸ ಮಾಡೋ ಕಂಪನಿಯವರು ಕೂಡ ಬಹಳ ಸಪೋರ್ಟ್ ಮಾಡಿದ್ರು. ದೇವ್ರು ಅನೇಕ ವಿಧಗಳಲ್ಲಿ ತನ್ನ ಇರುವನ್ನು ತೋರಿಸಿದ. ನಮ್ಮ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಮ್ಮ ಪಕ್ಕದಲ್ಲೇ ಇದ್ದು ಬೆಂಬಲ ಕೊಟ್ಟು ನಿಂತ ಪ್ರತಿಯೊಬ್ಬರಿಗೂ ನಾವೆಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ನನ್ನ ಮಗ ಮತ್ತೆ ಬದುಕಿ ಬಂದಿದ್ದು ಖಂಡಿತವಾಗಿಯೂ ಒಂದು ಅದ್ಭುತವಾದ ಪವಾಡ. ಈತನ್ನ ಇನ್ನು ಮುಂದೆ ನಾವೇ ಸ್ವಂತವಾಗಿ ಹೇಗೆಲ್ಲ ನೋಡ್ಕೋಬೇಕು ಅಂತ ಡಾಕ್ಟರ್ಸ್ ನಮ್ಗೆ ಹೇಳ್ಕೊಟ್ಟಿದ್ರು. ಆದ್ರೂ ನಮ್ಗೆ ಯಾವ್ದೋ ಒಂದು ಭಯ, ಏನೋ ಆತಂಕ ಇತ್ತು. ಹಾಸ್ಪಿಟಲ್ನಲ್ಲಿ ಡಾಕ್ಟರ್ಸು, ನರ್ಸ್ಗಳು ಕೇವಲ ಒಂದು ಕೂಗ್ ಹಾಕಿದ್ರೆ ಓಡ್ ಬರ್ತಿದ್ರು. ಯಾವ್ದೋ ಒಂದು ಎಮರ್ಜೆನ್ಸಿ ಬಂದ್ಬಿಟ್ರೆ ಈಗ ನಾವೇ ಪರಿಸ್ಥಿತಿಯನ್ನು ನಿಭಾಯಿಸಲು ಸಾಧ್ಯವಾಗುತ್ತಾ? ದಯವಿಟ್ಟು ಮುಂದುವರಿಕೆ ವಿಡಿಯೋವನ್ನು ನೋಡಿ. ಡಿಸ್ಕ್ರಿಪ್ಷನ್ನಲ್ಲಿ ನೀವು ಲಿಂಕ್ ಅನ್ನು ಕಾಣಬಹುದು. ನಿಮ್ಮ ಲೈಕ್ಸ್ ಮತ್ತು ಶೇರ್ಸ್ ನಮಗೆ ಸಹಾಯ ಮಾಡುತ್ತವೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಇತರರೊಂದಿಗೆ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.